ರಮ್ಯವಾಗಿದೆ ಈ ಸ್ಥಳ. ಆ ಸಾಲುಗಳಲ್ಲಿ ಕೆತ್ತಿದ ಆ ಕಲೆಗಾರ ಎಂತ ಚತುರನಿರಬೇಕು. ಇಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ರೆ ನನಗೂ ಹಾಡುವ ಆಸೆ ಆಗ್ತಾ ಇದೆ. ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ವಾಹ್ ವಾಹ್, ಈ ಯಾರ ತೋಟದಲ್ಲಿ ಅರಳಿರೋವು? ಇವಳು ನವಿಲಿನಂತೆ ನರ್ತಿಸುವಾಗ ಇವಳ ಕಾಲ್ಗೆಜ್ಜೆ ಸಪ್ಪಳಕ್ಕೆ ಒಪ್ಪನ ಮುದಕನ ಕೂಡ ತಲೆ ಹಾಕು ಅಂತಿದೆ ಇವಳ ರೋಚ ಬಗ್ಗೆ. ಇವಳು ಹೆಣ್ಣೆಂದು ಸೃಷ್ಟಿಸಿ ಈ ಧರೆಗೆ ಒಗೆದ ಆಕಳ ಬ್ರಹ್ಮವಂತ ಚತುರ. ಇವಳು ಬಳ್ಳಿಯಂತೆ ಬದುಕುವ ಸೊಂಟದೊಂದಿಗೆ ಹಾಡಿದ ಇವಳ ಶ್ರೀಕಂಠ ಕೇಳು. ನಾನಿವಳೊಂದಿಗೆ ಬೆರೆತುಕೊಳ್ಳಬೇಕೆಂಬ ಆಸೆ ಆಯಿತು. ಇವಳು ರಾಧಿಕಾ, ಗೌಡನ ತಂಗಿ ರಾಂಬೆ. ಇದೊಳ್ಳೆ ಸಮಯ. ರಾಧಿಕಾ, ಯಾರವರು? ನಾನು ನಿನ್ನ ಅಣ್ಣನ ಸರ್ವ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅರ್ಥಾತ್ ಅವನ ಹೊಸ ಬಿಸಿನೆಸ್ ಪಾರ್ಟ್ನರ್ ಗಜರಾಜ. ಓಹೋ, ನಮ್ಮ ಸಂಸ್ಥೆ MD. ನಿಮ್ಗೆ ತುಂಬಾ ಥ್ಯಾಂಕ್ಸ್. ತಾವಿನ್ನು ಹೋಗಬಹುದು, ನನಗೆ ದಾರಿ ಬಿಡಿ. ರಾಧಿಕಾ, ಬಂದು ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜನೆಂಬ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯಾಗಿರಿಸಿಕೊಳ್ಳಲು ಬಂದಿರುವೆ. ಬಂದದ್ದಾಯ್ತಲ್ಲ, ತಾವಿನ್ನು ಹೋಗ್ಬೋದು. ನಾನು ಬಂದು ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜನೆಂಬ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯಾಗಿರಿಸಿಕೊಳ್ಳಲು ಬಂದಿರುವೆ. ನಕ್ಷತ್ರಗಳಂತೆ ಹೊಳೆಯುತ್ತಿರುವ ಈ ನಿನ್ನ ಯೌವನದ ಗರ್ರೆ ಬೆಚ್ಚಿ ನನ್ನೊಂದಿಗೆ ಪ್ರೇಮ ವಿಲಾಸ ಬಂದ ಆಮೇಲೆ ನಿನ್ನ ಕರೆದೊಯ್ಯುವೆ. ಈ ಸುರವೇನ ಸ್ಥಳಕ್ಕೆ ಬಾ. ಸರಿ ಆಚೆ ಚಾಂಡಾಲ. ಪರಸ್ತ್ರೀ ಹೆಣ್ಣು ಮಕ್ಕಳೆಂದ್ರೆ ನಿಮ್ಮಂತ ಕಾಮಗಳ ಸೆಳೆತಕ್ಕೆ ಸಿಕ್ಕು ಸಾಯುತ್ತಾರೆ ಎಂದು ತಿಳಿದುಕೊಂಡಿದ್ದೇನೋ. ಹಿಂದೆ ದ್ರೌಪದಿ ಸೀತೆಯನ್ನು ಕೆಣಕಿದ ಆ ದುಶ್ಯಾಸನ ರಾವಣನ ಸ್ಥಿತಿ ಏನಾಯ್ತು ಅನ್ನೋ ಸ್ವಲ್ಪ ನೆನಪಿಸ್ಕೋ. ಅವರಂತೆ ನಾನು ಸಮಯ ಪ್ರಜಾಸನಲ್ಲ ಈ ಗಜರಾಜ. ಹಸಿದಾಗ ಅಣ್ಣ ಕೈಗೆ ಸಿಕ್ಕಾಗ
ಬೊಗಸಿ ತೃಪ್ತಿ ಪಡುವ ಚತುರ ಏ ವೀರ. ರಾಧಿಕಾ, ಮುಂಬರುವ ದಿನಗಳಲ್ಲಿ ನಿನ್ನ ಬಾಳು ಬೆಳಕಲ್ಲಿ ನಿಕ್ಕಂಗೊಳಿಸಬೇಕೆಂಬ ಆಸೆ ನಿನಗಿದ್ದರೆ ನನ್ನ ಮಾತು ಕೇಳಿ ಬಂದು ನನ್ನ ಅಪ್ಪಿಕೋ. ಇಲ್ಲ ಸಾಹುಕಾರನ ತಂಗಿ ಎಂದು ಸೊಕ್ಕಿನಿಂದ ನಿಕ್ಕಿಗೆ ಹೋದರೆ ಸದಾ ನಿನ್ನ ಜೀವನದಲ್ಲಿ ಕಷ್ಟ ಎಂಬುದು ನಿನಗೆ ಕಟ್ಟಿಟ್ಟ ಬುತ್ತೀನಿ ತಿಳಿದು. ಏ ಹುಚ್ಚ, ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣವಿಭೂತವೆಂದು ತಿಳಿದ್ರೆ ಅದು ನಿನ್ನಂತವನಿಗೆ ಅನರ್ಥ. ನೋಡು, ಅಮಾಯಕ ಹೆಣ್ಣನ್ನು ಈ ರೀತಿ ಹೀಯಾಳಿಸ್ತಾ ಇದೆಯಲ್ಲ, ನೀನೊಬ್ಬ ಈ ಸಮಾಜದ ಲುಚ್ಚ ಕಣೋ. ಮೆಚ್ಚಿದ ಈ ನಿನ್ನ ಪ್ರಬಲವಾದ ಧೈರ್ಯ ಶಕ್ತಿಗೆ ಎಲ್ಲವೂ ಬಲ್ಲನೆಂದು ಈ ಬಿಲ್ಲಾಳ ಗಜ ಶಕ್ತಿಯನ್ನ ಮರೆತು ಉತ್ತರಿಸಬೇಡ. ನಾ ಬಲ್ಲನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ನಾನೇ ಪ್ರೇಮರಾಜನೆಂದು ಬಿರುದು ಪಡೆದಿರುವ ಈ ಗಜ ಕೇಸರಿಯನ್ನು ಮರೆತು ಮಾತನಾಡಿದರು. ನೀನೊಬ್ಬಳು ಈ ಸಮಾಜದಲ್ಲಿ ಕಾಲು ಜಾರಿದ ಹಣ್ಣಂದು ಕಾಲ ಊದಿ ಪಡೆದೆಬ್ಬಿಸುವ ನಿನ್ನ ಸೂಳು ಎಂಬ ಪಾಠವನ್ನು ಮುಚ್ಚೋ ಬಾಯ್ನ. ಹೆಣ್ಣೆ ಜಗದ ಕಣ್ಣು, ಹೆಣ್ಣಿಂದ ತುರ್ತಾ ಇದೆ ಈ ಜಗದ ತೊಟ್ಟಿಲು. ಹಂತದಲ್ಲಿ ಈ ಹೆಣ್ಣಿಗೆ ಸೂಳ ಎಂಬ ಪಟ್ಟ ಕಟ್ಟಿದ್ರೆ ಎದ್ದು ಬಂದು ನಿನ್ನ ಎದೆಗೊದೆಯುತ್ತಾರೆ ಈ ಸಮಾಜದ ಹೆಣ್ಣು ಕುಲ. ಸಮಾಜ ಸಮಾಜ ಸಮಾಜ. ರಾಧಿಕಾ, ಚಿತ್ ಕೊಟ್ಟು ಕೇಳು ನಿನ್ನ ಗರತಿಯ ಕುಲದ ಕಥೆಯನ್ನು. ತೊಳೆದು ಬಿಡುವೆನು ಒಂದು ಸಲ. ನಿತ್ಯ ಪತಿಯ ಪರಮಾತ್ಮನೆಂದು ಅವನ ಪಾದ ಪೂಜೆ ಮಾಡಿ ಬಾಜು ಮಣಿಯ ಮಾಂತ್ರಿಕನ ಸಂಘ ಮಾಡಿದ ಹೆಣ್ಣುಗಳಷ್ಟಿಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ರೋಡಿಯೊಳಗೆ ಅಣ್ಣ ತಂಗಿ ಅಂತ ನಟನೆ ಮಾಡಿ ಮದುವೆ ಆಗದ 3 ತಿಂಗಳ ಗರ್ಭವಂತಿ ಆದ ಹೆಣ್ಣುಗಳಷ್ಟಿಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಕಾಲೇಜಿಗೆ ಹೋಗಿ ಬರ್ತೇನೆ ಅಂದು ಗೋಕಾಕ್ ಫಾಲ್ಸ್ ತಿರುಗುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಸ್ಕ್ರೀನ್ ಟಚ್ ಫೋನ್ ತಗೊಂಡು ನಿನ್ನ ಜೊತೆ ಮೆಸೇಜ್ ಮಾಡುವ ಹೆಣ್ಣುಗಳಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ ಹರಿಯದ ಉಡುಪಿನಲ್ಲಿ ಹಲವಾರು ಜನರ ಸಂಘ ಮಾಡಿ ಮಾಂಗಲ್ಯದ ಒಡತಿ ನಾನೆಂದು ಕೈ ಎತ್ತಿ ಹೇಳುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇದಕ್ಕೆ ನೀ ಬೇಗ ಉತ್ತರ. ಗರತಿಯ ಕುಲಕ್ಕೆ ಈ ರೀತಿ ಹೀಯಾಸಿ ಮಾತನಾಡುವ ನೀನು ಗರತಿಯ ಮಗನಲ್ಲ ಜಾರಿನಿಯ ಮಗ. ಜಡೆಗೆ ಮಲ್ಲಿಗೆ ಮುಡ್ಕೊಂಡು ಮುಸುರಿ ತಿಕ್ಕೋ ನಿನಗ ಇಷ್ಟಿರ್ಬೇಕಾದ್ರ ತೊಡೆ ಕಟ್ಟಿ ಮೀಸೆತ್ತಿರುವ ಗಂಡು ನನಗೆ ಎಷ್ಟು ಇರ್ಬೇಡ. ಜಾರಿನೇ ಮಗನಂದು ನನಗೆ ಜಾಡಿಸಿ ಬಂದಂತೆ ಮಾತನಾಡಿದೆ ಹೆಣ್ಣು. ಮುಗಿತು ನಿನ್ನ ಶೀಲದ ಕಥೆ. ಲೇ ಮಣಮರ್ಕ ಸೌಕರ, ಮೊದಲು ಕೈ ಬಿಡುವ ಸ್ವಾದಿಯ ಕೈಯನ್ನ
ಪ್ರಯೋಗದಲ್ಲಿ ಅಡ್ಡಿಸಿ ಬಂದ ನೀನು ಅವನನ್ನೇ ಪರಸ್ತ್ರೀಯನ್ನು ಕಾಡಿದ ಕಾಮುಕರನ್ನು ಕಣ್ಣು ಕಣ್ಣು ದಾಯಿಸಿ ಬಂದ ಕ್ರಾಂತಿವೀರ. ಕ್ರಾಂತಿವೀರ ಸದಾ ನಮ್ಮಲ್ಲಿ ವಿರಸ ಹುಟ್ಟಿಸಲು ಓಡಿ ಬಂದ ಮಹಾಚೋರ ಬಾಯಿ ಮುಚ್ಚಲೆ ಈ ಕಾಡಿಗೆ ಬಂದು ಈ ಹುಲಿ ಹಣ್ಣಿಗೆ ಎಚ್ಚರ ನೀಡೋ ಸತ್ಯನ ನಿನಗ ಇಲ್ಲೇ ಅಧಿಕಾರ ಮಾಡೋ ದರ್ಬಾರ ನಮ್ದ ನಿಮ್ದಲ್ಲ. ಲೇ ಗಜರಾಜ, ಕನ್ನಡಿಗರ ಮಾನ ಅಭಿಮಾನ ನಿಮ್ಮಂತ ಕಚ್ಚಿನಾಗಿ ಏನು ಗೊತ್ತೈತಿ? ಇದು ರೈತರ ನಾಡೈತಿ. ಅಂಜಿಕೆ ಎಂಬುದು ಅರಿವಿನ ಬೀಡೈತಿ. ಇಂಥ ನಾಡಾಗ ಜೀವನ ಬೆದರಿಕೆ ತೋರಿಸ್ತೀಯ? ಲೇ ಗಜರಾಜ, ನೀನೇನಾದರೂ ಕಾಲಕ್ಕೆದ್ರೆ ಕಣಕ್ಕೆ ನಿಂತಿದ್ದೇವೆ ನಾನು ಒಂದು ಸಲ ತೊಡೆ ತಟ್ಟಿ ಎಂತ 10 ಗರತಿಯರ ಮಾನ ಪ್ರಾಣ ರಕ್ಷಣೆ ಮಾಡ್ತೇನೆ. ಗಜರಾಜ, ಗಜರಾಜ, ನಿಮ್ಮಂತವರ ಭ್ರಾಂತಿ ಬಿಡಿಸಲು ಸದಾ ಸಿದ್ಧನಂತ ಏನು ಮಹಾವೀರ. ಉಂಡ ಮನೆಯ ದೇವಗೆ ಒಳ ಹುಟ್ಟಿನ ಸೋರಂತ ನೋಡಿಕೊಳ್ಳುವ ದೇವಗಣ್ಣ ಕಣ್ಣಿಗೆ ಮಣ್ಣು ಎರಚಿ ಅವನ ತಂಗಿಯನ ಕೆಣಕಲು ನಿಂತ ನಿನ್ನ ಚಾರ ಅಷ್ಟಲ್ಲ ಮಹಾಚಾರ. ಸದಾ ಇವರ ನನ್ನ ಶ್ರೀಮಂತಿಕೆಯನ್ನು ಆಕಾಶದೆತ್ತರ ಬೆಳೆಸಬೇಕೆಂದು ನಾನಿವರ ಮನೆಗೆ ಕಾಲಿಟ್ಟೆ. ನನಗೆ ಮಹಾಚೋರನೆಂದು ಪ್ರತಿಪಾದಿಸಿದ್ಯಾ ಮಗನೇ? ಏ ಪ್ರತಾಪ್ ಮಲ್ಲನನ್ನು ಕೆಣಿಕೆ ಸೋಮನ ನಿನ್ನ ಪ್ರಾಣ ಕಳೆದುಕೊಂಡ ಸಾಯಬೇಡ. ಈ ಕುಸುಮವನ್ನು ಕೈ ಬಿಟ್ಟು ಹೋಗಿ ಬಿಡು ಇಲ್ಲಿಂದ. ಕಚ್ಚಡ ಕಂತ್ರಿ ನನ್ನ ಮಗನೇ, ನಿನ್ನ ಕೈಯಲ್ಲಿ ಪ್ರಾಣ ಬಿಡಲು ನಾನೇನು ಕೈಗೆ ಬಲ ತಟ್ಟಿಲ್ಲ. ಲೇ ಗಜರಾಜ, ಮಾತಿಗೆ ಮೊದಲು ಬಡವ ಬಡವ ಎಂದು ಬಗಲ್ತಿಯಲ್ಲ, ಈ ಬಡವನ್ನೇ ಸಿಡಿದರೆ ಎಂತ 10 ಗರತಿಯರ ಮಾನ ಪ್ರಾಣ ರಕ್ಷಣೆ ಮಾಡ್ತಾನೆ. ಲೇ ಗಜರಾಜ, ನನ್ನ ಪ್ರಾಣ ತೆಗಿದ್ರು ಅಂತ ಹೇಳುವ ನಿನ್ನಂತವ್ರನ್ನ ಇಂಚು ಇಂಚಾಗಿ ಕತ್ತರಿಸೋಕು ಈ ಗಂಡು ಒಂದು ಸಲ ಎದೆ ಮುಟ್ಟಿ ತೊಡೆ ತಟ್ಟಿದ್ರೆ ನನ್ನ ಸೌಂಡಿಗೆ ಇಡೀ ಬೆಟ್ಟ ಪುಡಿ ಆಗಿ ಅಲ್ಲಿಂದ ಬರುವ ತಂಡಿಗೆ ಈ ನನ್ನ ಗಂಡನ ಪುಡಿ ಪುಡಿ ಆಗಿರ್ತದ. ಲೇ ಗಜರಾಜ, ನೀನು ಗಂಡಸೇ ಆಗಿದ್ರೆ ನೀನು ನಿಮ್ಮಪ್ಪನ ರಕ್ತ ಕಾಚಿದ್ರೆ ಮಕ್ಕಳೇನ ಮಕ್ಕಳ ಕೊನೆವರೆಗೂ ಸುಖ ಹೊಂದುವಣಿ ಕಳನಾಯಕ. ಕೊನೆಯಲ್ಲಿ ಕಣ್ಣೀರು ಸುರಿಸಿ ಸುಖ ಹೊಂದುವಣಿ ಕಥನಾಯಕ. ಕೊನೆವರೆಗೂ ಸುಖದ ರಸಭೋಗ ಸವಿವನು ಖಳನಾಯಕ. ಒಳ್ಳೆ 4 ಹೆಜ್ಜೆ ಮುಂದೆ ಇಡ್ತು ಅಂತ ಹೆದರ್ಕೊಂಡಲ್ಲ, ಇನ್ನು ಮೇಲೆ ಬೇಟೆ ಸೇರೆ ನ್ಯಾಯನ್ನ ಬೆಕ್ಕಿಗೆ ಮೀಸೆ ಬಂದ್ರೆ ಅದು ಹುಲಿ ಆಗಲ್ಲ. ಹುಲಿಯೊಮ್ಮೆ ಪಂಜರ ಜಿಗಿದು ಹೊರ ಬೆದ್ರ ಬಲಿ ಬೀಳಬೇಕ. ಏ ಕ್ರಾಂತಿವೀರ, ನೀನು ಗಂಡಸೇ ಆಗಿದ್ರ ಕರೆ ನಿಮ್ಮ ಅಪ್ಪನ ರಕ್ತ ಮುಂದಿನ ಸನ್ನಿವೇಶದಾಗ ಕಾಪಾಡ ಈಕಿನ ಕಾಪಾಡ.
ಏನಮ್ಮ ರಾಜಕುಮಾರಿ, ಸಾಕಿದ ನಾಯಿ ಸಾಕಿದ ಹೊರತೆಯನ್ನೇ ಕಚ್ಚುತ್ತೆ ಎಂದು ನಾನೆಲ್ಲೂ ಕಂಡಿರಲಿಲ್ಲ. ಇರ್ಲಿ, ಜೋಪಾನಾಗಿ ಮನೆ ಕಡೆ ಹೋಗಿರಿ. ನಿಲ್ಲಿ ಪುರುಷೋತ್ತಮ, ನನ್ನ ಮಾನ ಪ್ರಾಣ ಕಾಪಾಡಿದ ಧೀರ ನೀವು. ನಿಮ್ಗೆ ತುಂಬಾ ಧನ್ಯವಾದಗಳು. ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ಅದೇನಂತ ಕೇಳು ರಾಜಕುಮಾರಿ. ಕ್ರಾಂತಿ ವಿರೋತ್ತಮನೆ, ಅಂದು ನೀನು ಸ್ಪರ್ಧೆಯಲ್ಲಿ ಗೆದ್ದಾಗ ನಿನ್ನ ಕೈಗೆ ಮಾಂಗಲ್ಯ ಹಾಕುವಾಗ ನಿನ್ನ ಸ್ಪರ್ಶದಿಂದ ನಾನು ನನ್ನನ್ನೇ ಮರೆತಿದ್ದೇನೆ. ನೋಡು, ನಿನ್ನ ಶೌರ್ಯ ಧೈರ್ಯ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಹೇಗಾದ್ರೂ ಮಾಡಿ ನನ್ನ ಕೈಗೆ ಮಾಂಗಲ್ಯ ಕಟ್ಟಿ ನಿನ್ನ ಸತ್ಯವನ್ನು ಸ್ವೀಕರಿಸಿ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ತೇನೆ. ನಿನಗೇನು ಹುಚ್ಚು ಹಿಡಿದಿದೆ? ಹುಟ್ಟ ನಿಮ್ಮನ್ನು ನನ್ನ ಕುಲವೈರಿ ಈ ಸಂಬಂಧ ಕೊಡೋದೇ ಇದೇ ನಿನ್ನ ನಿರ್ಧಾರ? ನೋಡಿ, ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಬೇಗ ನಾನು ನಿಮ್ಮ ಸತ್ಯವನ್ನು ಸ್ವೀಕರಿಸಿ. ಪ್ಲೀಸ್, ದಯವಿಟ್ಟು ಇಲ್ಲ ಅನ್ಬೇಡಿ. ಆಯ್ತು ರಾಣಿ, ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ನಿನ್ನನ್ನು ಸತ್ಯಂತೂ ಸ್ವೀಕರಿಸಿವೆ. ಆದ್ರೆ ಅಣ್ಣನ ಆಜ್ಞೆಯವರಿಗೆ ಕಾರಣ. ಆದ್ರೂ ಈಗಲಂತೆ ನಡೆಯಲಿ ಗಾಂಧರ್ವ ಬಾ, ನನ್ನ ಎದೆಗೆತ್ತಿ ಕೂಗಿ ಆಡುವ. ಆಯ್ತು ರಾಜ, ಮೆಚ್ಚಿದೆ ನಿಮ್ಮ ಉದಾರ ಗುಣಕ್ಕೆ.
ರಾಧಿಕಾ, ಆ ಗಜರಾಜನು ಹೊರಗಾಯದ ನಾಗರಿದ್ದಂತೆ, ಅದಕ್ಕೆ ನೀನು ಜಾಗೃತವಾಗಿರು. ಬನ್ನಿ ಹೋಗೋಣ. ಲಕ್ಷ್ಮಣ್ ಬಚ್ಚನ್ ಅವರು, ಇವರು ನನ್ನ ಅಲ್ಪ ಕಲೆಯನ್ನು ಕಂಡು 200 ರೂಪಾಯಿ ಕೊಟ್ಟಿರ್ತಾರೆ, ಅವ್ರಿಗೆ ತುಂಬಾ ಧನ್ಯವಾದಗಳು. ಬಾಳಪ್ಪ ಕಾಣಪ್ಪನವರು, ಇವರು ನನ್ನ ಅಲ್ಪ ಕಲೆಯನ್ನು ಕಂಡು ಒಂದು ಪ್ಯಾಂಟ್ ಶರ್ಟ್ ಕೊಟ್ಟಿರ್ತಾರೆ, ಅವ್ರಿಗೂ ತುಂಬಾ ಧನ್ಯವಾದಗಳು. ಕೆಂಚಪ್ಪ ಬಾಗನವರು, ಸಾಕಿನ್ ಹನುಮಾಪುರ್, ಇವರು ನನ್ನ ಅಲ್ಪ ಕಲೆಯನ್ನು ಕಂಡು ಒಂದು ಪ್ಯಾಂಟ್ ಶರ್ಟ್ ಕೊಟ್ಟಿರ್ತಾರೆ, ಅವ್ರಿಗೆ ತುಂಬಾ ಆಭರಣಾಗಿರ್ತೀನಿ. ಹಲೋ, ಭೀಮಪ್ಪ ಪುಂಡ್ಲಿಕ್ ದುರ್ಗುಂಡಿ, ಇವರಾದ್ರು ಈ ಕಂಪನಿಗೆ 500 ರೂಪಾಯಿ ಕೊಡ್ತಾರೆ, ಅವ್ರಿಗೆ ತುಂಬಾ ಧನ್ಯವಾದ. ರಾಯಪ್ಪ ದುರ್ಗುಂಡಿ, ನನ್ನ ಅಜ್ಜನಾದ ನನ್ನ ಅಲ್ಪ ಕಲೆಯನ್ನು ಕಂಡು ನನಗೆ 200 ರೂಪಾಯಿ ಕೊಟ್ಟಿರ್ತಾನೆ, ಅವ್ರಿಗೆ ತುಂಬಾ ಧನ್ಯವಾದಗಳು. ಇವನು ಹೂ ಅಂದ್ರೆ ಪ್ರೇಮ, ಹೋ ಅಂದ್ರೆ ಸುನಾಮಿ, ಸುಂಟ್ರ ಗಾಳಿ ವರ್ಷಕ್ಕೊಮ್ಮೆ ಬರೋದ. ಆದ್ರೆ ಈ ಗಜರಾಜ ಕ್ಷಣ ಕ್ಷಣಕ್ಕೊಮ್ಮೆ ಬರೋದ. ಕೈಗೆ ಬಂದು ತೊತ್ತು ಬಾಯಿಗೆ ಬರಲಿಲ್ಲ. ಈಗೇನು ಮಾಡಲೇ? ಹೋಗು ಹೋಗು ಕ್ರಾಂತಿವೀರ ಹೋಗು. ನಿನಗಂತೂ ಅರ್ಥವಾಗುತ್ತದೆ ಈ ಗಜರಾಜನ ಕಪಟ ನಾಟಕದ ಸನ್ನಿವೇಶ ಎಂದು ನನಗಾಗಿ ಕಾಯ್ದು ಕುಳಿತಿರ ಅದಕ್ಕೇನು ನೀವರಿಸಿಕೊಂಡು ಹೋಗಿರುವೆ ಎಂದಾಗ ಇದರ ಸೇಡಣ್ಣ ಇದೇ ಒಂದು ಫೋಟೋವಿನಿಂದ ನಿಮ್ಮ ಐತಿ. ಇದೇ ಒಂದು ಫೋಟೋವಿನಿಂದ ನಿಮ್ಮ ಗುಟ್ಟು ರಟ್ಟಾಗಿಸಿ ನಾ ಮತ್ತೆ ರಾಧಿಕೆ ಹಣ್ಣು ಕಂಡು ನಾವರಿಸಿಕೊಂಡು ನಾಲ್ಕು ನಲೆ ಎದ್ದಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ.